ಹೇಗನ್ಸಿದೆ ಕಿರಣ್? ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಏನೋ ಬೋಡಿ ಆಗ್ಬಿಡ್ತಾಳೆ. ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲಿ ನಮ್ಮ ಯಜಮಾನ್ರು ಅವರಲ್ಲಿ ಏನೋ ಬೋಡಿ ಬಿಸ್ಲಿಗೆ ನಿಂತ್ಕೊಂಡಿದಾರ ಅನ್ಸತ್ತ. ಬಿಸ್ಲಿಗೆ ನೋಡಿ ಎಲ್ಲ ಓಡು ರನ್ 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 ರನ್. ಬೊಬ್ಬೆ ಬಂತ. ಕಳಿ ಕಳಿ 1 2 3 ಫೈನಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಈ ವಿಡಿಯೋಲಿ ನೀವು ಇವತ್ತು ಏನೋ ಬೋಡಿ ಆಗೋದೆಲ್ಲ ನೋಡ್ತೀರಾ. ಸೊ ನಾವು ಇವಾಗ ಅಕ್ಷರಾಭ್ಯಾಸ ಎಲ್ಲ ಮುಗಿಸ್ಕೊಂಡು ಹೊರನಾಡಿಗೆ ಬಂದಿದ್ದೀವಿ. ಏನೋ ಮಲ್ಕೊಂಬಿಟ್ಟಿದ್ದಲ್ಲ ನೋಡಿ. ನಾವು ಹೊರನಾಡು ರೀಚ್ ಆಗೋಷ್ಟಿಗೆ ಮಧ್ಯಾಹ್ನ ಹತ್ರ 2:15 ಆಗಿಬಿಟ್ಟಿತ್ತು. ಸೊ ನಾವು ಬಂದಿದ ತಕ್ಷಣ ಅವ್ರು ಹೇಳಿದ್ರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಸಾದ ಕ್ಲೋಸ್ ಆಗಿಬಿಡುತ್ತೆ, ಹೋಗಿ ತಿನ್ಕೊಬಿಡಿ ಅಂತ. ಸೊ ಫಸ್ಟ್ ಹೋಗಿ ಪ್ರಸಾದ ಸಿಕ್ತು. ನಾವು ನೋಡಿ ಅನ್ನಪೂರ್ಣೇಶ್ವರಿ ಫಸ್ಟ್ ಬಂದ ತಕ್ಷಣ ನಮಗೆ ಪ್ರಸಾದ ಸಿಕ್ತು. ಅದಾಗಿದ ತಕ್ಷಣ ದರ್ಶನಕ್ಕೆ ಹೋದ್ವಿ. ನಮ್ಮದೇ ಲಾಸ್ಟ್ ಬ್ಯಾಚ್ ಆಗಿತ್ತು, 3 ಗಂಟೆಗೆ ಮುಗಿದ್ಬಿಡುತ್ತಂತೆ. ಸೊ ಋಣ ಎಲ್ಲಿರುತ್ತೆ ಅಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರು ನಮಗೆ ಸಿಗ್ತಾ ಇರಲಿಲ್ಲ. ಸೊ ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡು ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬ ತಣ್ಣಗೆ ಚೆನ್ನಾಗಿತ್ತು. ಅಲ್ಲಿ ಕೋತಿಗಳೆಲ್ಲ ಇತ್ತು, ಅದಕ್ಕೆ ಏನೋ ಫುಲ್ ಆಟ ಆಡ್ಕೊಂಡಿದ್ಲು. ಅಷ್ಟು ಅವಳಿಗೆ ಟೈಮ್ ಹೋಗಿದೆ ಗೊತ್ತಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಶೆಕೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಮಧ್ಯಾಹ್ನ ಆದರೆ. ಫುಲ್ ಶೆಕೆ ಅಂದರೆ ಶೆಕೆ ಆಗ್ತಾ ಇತ್ತು. ಅದಕ್ಕೆ ಅಮ್ಮ ಮುಖ ವಾಶ್ ಮಾಡ್ತಾ ಇದ್ರು. ಅಲ್ಲಿ ಇದ್ದ ನಾವು ಸೀದಾ ಧರ್ಮಸ್ಥಳಕ್ಕೆ ಹೊರಟ್ವಿ. ಧರ್ಮಸ್ಥಳ ರೀಚ್ ಆಗೋಷ್ಟಕ್ಕೆ ರಾತ್ರಿ 8:30 ಹತ್ರ 9 ಗಂಟೆ ಆಗಿಬಿಟ್ಟಿತ್ತು. ಸೊ ಅಲ್ಲಿ ಹೋಗಿದ ತಕ್ಷಣ ನಮಗೆ ಏನೋ ಗೊತ್ತಿಲ್ಲ, ಹೋಗಿದ ತಕ್ಷಣ ಅಲ್ಲಿನೂ ದರ್ಶನ ಸಿಕ್ಬಿಡ್ತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿದ ತಕ್ಷಣ ಹೋಗಿದ್ವಿ. ಲಾಸ್ಟ್ ಡೈರೆಕ್ಟ್ ಎಂಟ್ರಿನೇ ಸಿಕ್ತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಅದಾದ್ಮೇಲೆ ಮತ್ತೆ ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇದ್ವಿ. ಕಿರಣ್ಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಡ್ರೈವಿಂಗ್ ಮಾಡಿ ಎಲ್ಲ. ಸೊ 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಮುಂಚೆನೇ ಆನ್ಲೈನ್ ಬುಕ್ ಮಾಡಿಬಿಟ್ಟಿದ್ವಿ, ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನಮಗೆ ರೂಮ್ದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು ಮತ್ತು ತುಂಬ ನೀಟಾಗಿತ್ತು. ನಂಗೆ ಅದೊಂದು ತುಂಬ ಇಷ್ಟ ಆಯಿತು. ಚಿಕ್ಕವರಿದ್ದಾಗೆಲ್ಲ ಬರೋದೆಲ್ಲ ಮೆಮೊರೀಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಶೃಂಗೇರಿಲಿ ಇದ್ದಿದ್ದು ಅಲ್ಲಿ ಹತ್ತಿರದಲ್ಲಿ ನೋಡ್ಕೊಂಡಿದ್ವಿ, ನಡೆಯೋಷ್ಟು ಡಿಸ್ಟೆನ್ಸಲ್ಲಿ ಇರಲಿ ಅಂತ. ಅದು ಓಕೆ ಆಗಿತ್ತು. ಜಸ್ಟ್ ಒಂದು ಫ್ರೆಶ್ ಅಪ್ ಆಗೋಕ್ಕಷ್ಟೇ ನಮಗೆ ಬೇಕಾಗಿದ್ದು. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು 1 ಅವರಲ್ಲಿ ಏನೋ ಬೋಡಿ ಲೈಟ್ ಹಾಕ್ಸಿ. ಎಲ್ಲಿ ಹೋಗ್ತಿದೀವಿ ನಾವಿವಾಗ? ಬೋಡಿನಾ? ಬೋಡಿ ಯಾರಿಗೆ? ನಮ್ಮ ತಾತನೇ ಮಾಡಿಸ್ಕೊಂತಾರ. ಹೌದಾ? ಅಯ್ಯೋ, ನಿನ್ ಜೊತೆ ಕಂಪ್ನಿ ಯಾರು ಮಾಡಿಸ್ಕೊತಾ ಇದ್ದಾರೆ? ನನಗೆ ಅನ್ಕೊಂತ ಅಂದೆ ಅಮ್ಮ. ನಾನು ರೆಡಿ ಆಗಕ್ಕೆ ಬಂದಿದ್ದೆ. ನಡಿ ಹೋಗೋಣ. ರೆಡಿ ಆಗ್ಬೇಕಲ್ಲ. ಬಾಯ್ ಚಿಕ್ಕಿ. ನಡಿ. ಪಪ್ಪ ಎಲ್ಲಿ? ಅಲ್ಲಿ ಹೋಗ್ತಾ ಇರೋದು ಏನ ಅತ್ತೆ ಮಾವ ಏನಲ್ಲಿ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದಾರೆ. ಹೇಗನ್ಸಿದೆ ಕಿರಣ್? ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಏನೋ ಬೋಡಿ ಆಗ್ಬಿಡ್ತಾಳೆ. ಇನ್ನೊಂದು ಅವರಲ್ಲಿ ಅವಳಿಗೆ ಇಷ್ಟ ಇದೆ, ಏನ್ ಕಾಯ್ತದಾಳೆ ನಾನು ಬೋಡಿ ಮಾಡಿಸ್ಕೋಬೇಕು ಅಂತ. ಅಂತ ಯಾರ್ಯಾರ ಮಕ್ಳು ಬೋಡಿ ಆಗಿರೋದು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ಲು, ನೋಡ್ದವಳು. ನಾನು ಹಂಗೆ ಆಗ್ಬಿಡ್ತೀನಿ ಬೋಡಿ ಮಮ್ಮಿ, ಅವಾಗ ನೀನು ಬರೀ ನೀರು ಹಾಕ್ಬಿಟ್ಟ ತಲೆಗೆ ಅಂತೆ. ಪಾಪ. ಹೌದು, ಕಂಪ್ನಿ ಕೊಡೋಕ್ಕೆ ಮೊಮ್ಮಗಳಿಗೆ ಮಾವನು ಮಾಡಿಸ್ಕೊತಾ ಇದ್ದಾರೆ. ನಾವು ಸ್ಟೇ ಮಾಡ್ತಾ ಇರೋದು ಇಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಮಗೆ ಇಲ್ಲಿ ಸಿಕ್ಕಿರಲಿಲ್ಲ, ಈ ಸರಿ ಸಿಕ್ಕಿದೆ. ಚೆನ್ನಾಗಿದೆ ರೂಮ್ ಎಲ್ಲ. ಅಲ್ಲಿ ಹೋಗಿದ್ದಾರೆ, ನಡಿ ಹೋಗೋಣ. ಅಲ್ಲಿ ಅತ್ತೆ ಮಾವ ಮಲಗಿದ್ವಿ, ಇಲ್ಲಿ ನಾವು ಮಲಗಿದ್ವಿ. ಇನ್ನೊಂದು ರೂಮಲ್ಲಿ ಅಮ್ಮ, ಒಂದು ತಮ್ಮ, ತಂಗಿ ಅಲ್ಲಿ. ಹಾಂ
ಬೆಳಿಗ್ಗೆ 8:30 ಆಗ್ಬಿಟ್ಟಿತ್ತು. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನೇನು ಓಡ್ತಾ ಇದ್ದೀವಿ. ಬೇಗ ಹೋದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂತ. ಬಟ್ ಹೋದರೆ ನಾವು ಇದು ಲಾಸ್ಟ್ ಇನ್ನೇನು ಕ್ಲೋಸ್ ಆಗ್ತಿದೆ, ಬೇಗ ಹೋಗಿ ಹೋಗಿ ಅಂತ ಹೇಳಿದ್ರು. ಚಪ್ಪಲಿ ಅನ್ನು ಹಾಕ್ಕೊಂಡು ಹೋಗಿ ಅಂತ ಹಾಕೋರೆ. ನೀವು ಚಪ್ಪಲಿ ಹಾಕ್ಕೊಂಡು ಹೋಗಿ ಅಂತ ಬಂದು ಅಲ್ಲೆಲ್ಲ ಚಪ್ಪಲಿ ಬಿಟ್ಟು ಹರಕೆ ಮುಡಿ 20 ರೂಪಾಯಿ 30 ರೂಪಾಯಿ. ಇಲ್ಲಿ ಟಿಕೆಟ್ ತಗೋಬೇಕು. ಎಲ್ಲ ಟಿಕೆಟ್ ತೊಗೊಂಡ್ವಿ. ಆಮೇಲೆ ಇಲ್ಲಿ ಬಂದರೆ 20 ರೂಪೀಸ್ ಹಂಗೆ ಕೊಟ್ಟರೆ ಸೀಟ್ ನಂಬರ್ ಕೊಡ್ತಾರೆ ಮತ್ತು ಬ್ಲೇಡ್, ಹೊಸ ಬ್ಲೇಡ್ನ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬೆಳಿಗ್ಗೆನೇ ಬಂದು ಮಾಡಿಸ್ಕೊಬಿಟ್ಟಿರ್ತಾರೆ. 5 ಗಂಟೆ 6 ಗಂಟೆ ಎಲ್ಲ ತುಂಬ ರಶ್ ಇರುತ್ತೆ. ಸೊ ನಾವು ಇಷ್ಟೊತ್ತಿಗೆ ಬರೋಷ್ಗೆ ಇಲ್ಲಿ 9-9:30 ಹಂಗೆ ಆಗ್ಬಿಟ್ಟಿತ್ತು. ಅಲ್ಲಿದ್ದ ನಾವು ಇವಾಗ 25-20 ಆ ಕಡೆ ಹೋಗ್ಬೇಕಂತೆ. ಅಲ್ಲಿ ಟಿಕೆಟ್ ತೊಗೊಂಡು 20 ಇಲ್ಲಿ 22-23 ಅಮ್ಮ 22 ಏನೋ ಹುಟ್ಟಿದ್ದು, 23 ಏನೋ ಹುಟ್ಟಿದ್ದು, 2022 ಏನು ಬಾನ್ 22-23ನೇ ಸಿಕ್ಕಿದೆ ನೋಡಿ. ತುಂಬ ಖುಷಿ ಆಗ್ಬಿಡ್ತು. ಏನೋ ಹುಟ್ಟಿದ್ದು 23rd 2022 ಇಯರು, ಅದೇ ಬಂದಿದೆ ಕರೆಕ್ಟ್ ಡೇಟ್ ಎಲ್ಲ. ಸೊ ಏನೋ ಒಂಥರ ಹಂಗೆ ಯೋಚನೆ ಮಾಡ್ತಿದ್ರೆ ಎಲ್ಲ ಕೂಡಿ ಬಂದಿದೆ ಅನ್ನೋ ಥರ ಇತ್ತು. ಎಲ್ಲ ತುಂಬ ಚೆನ್ನಾಗಾಯಿತು, ಅಷ್ಟೇ ಸಾಕು. ನಾನು ಎಲ್ಲಿ ಅವಳು ಜೋರಾಗಿ ಅಳ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಸೈಲೆಂಟಾಗಿ ಕೂತ್ಕೊಂಡಿದ್ಲು, ಯಾವುದೇ ಥರ ಇದು ಮಾಡಿಲ್ಲ. ಫಸ್ಟು ಸೋದ್ರ ಮಾವ ಬಂದು 5 ಕಡೆ ಕಟ್ ಮಾಡಬೇಕಂತೆ. ಸೊ ಹಾಗಾಗಿ ಮಂಜು ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾನೆ. ಅವಳಿಗೆ ಮುಂಚೆನೇ ನಾವು ಮೈಂಡ್ ಪ್ರಿಪೇರ್ ಮಾಡಿಬಿಟ್ಟಿದ್ವಿ. ಇಲ್ಲ ಅಂದರೆ ಅದು ಸಡನ್ನಾಗಿ ಎಲ್ಲರೂ ನೋಡಿ ಪ್ಯಾನಿಕ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳಲ್ಲ. ಅವಳಿಗೆ ಮೊದಲಿಂದನೇ ನಾವು ಹೇಳ್ಕೊಂಬರ್ತಾ ಇದ್ವಿ ಈ ಥರ ಇರುತ್ತೆ ಹಂಗಿರುತ್ತೆ ಅಂತೆಲ್ಲ. ಅವಳಿಗೆ ಮೆಂಟಲಿ ಏನಂದರೆ ಪ್ರಿಪೇರ್ ಮಾಡಿಬಿಟ್ಟಿದ್ವಿ. ಅವಳೆಲ್ಲ ಹಿಂಗಿರುತ್ತೆ ಅಂತ ಇಮ್ಯಾಜಿನೇಷನ್ಗೆಲ್ಲ ಹೋಗ್ಬಿಟ್ಟಿದ್ಲು. ಸೊ ಅವಳಿಗೇನು ಅಷ್ಟೊಂದು ಇದು ಅನಿಸಿಲ್ಲ. ಓಕೆ ನೀವು ಹೇಳಿದ್ರಲ್ಲ ಹಂಗೆ ಕೂತ್ಕೋಬೇಕು, ಬೇರೆಯವ್ರು ಬಂದು ಈ ಥರ ಎಲ್ಲ ಕೂದಲು ಇದು ಮಾಡ್ತಾರೆ ಅಂತೆಲ್ಲ. ಸೊ ಅವಳಿಗೆಲ್ಲ ಗೊತ್ತಿತ್ತು. ಸೊ ಪ್ರಿಪೇರ್ ಆಗಿಬಿಟ್ಟಿದ್ಲು ಅವಳು. ಇಲ್ಲಾಂದರೆ ಸಡನ್ನಾಗಿ ಪ್ಯಾನಿಕ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆವಾಗ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಇದೆಲ್ಲ ಮಾಡಿಸ್ಬೇಕಂದ್ರೆ. ಸೊ ನಾವು ಇವಾಗ ಎಲ್ಲೇ ಹೋದ್ರೂ ಅವಳಿಗೆ ಫಸ್ಟ್ ಅದೇ ಥರ ಮಾಡೋದು. ಇವಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಮೊನ್ನೆ ಹತ್ಬಿಟ್ಟಿದ್ಲು ಜೋರಾಗಿ ಅಲ್ವಾ. ಸೊ ಆಮೇಲೆ ಅದಾದಮೇಲೆ ನಮ್ಗೆ ಅರ್ಥ ಆಯಿತು ಅವಳಿಗೆ ಮುಂಚೆನೇ ಪ್ರಿಪೇರ್ ಮಾಡೋಣ ಅಂತ. ಇವಾಗ ಮತ್ತೆ ಇನ್ನೊಂದು ಸರಿ ಎಲ್ಲಾದರೂ ಹೋದಾಗ ಆ ಥರ ಎಲ್ಲ ಹೇಳಿ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗೋದು ಹಿಂಗೆ ಅಂತೆಲ್ಲ. ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿರ್ತಾಳೆ. ಆವಾಗ ಆರಾಮಾಗಿ ಏನು ತೊಂದರೆ ಮಾಡಲ್ಲ, ಆರಾಮಾಗಿ ಕೂತ್ಕೊಂಡು ಇರ್ತಾಳೆ. ಸೊ ಆ ಥರ. ಸೊ ಇಲ್ಲಿ ಕೂಡ ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಂಡಿದ್ಲು, ಯಾವುದೇ ಥರ ಪ್ರಾಬ್ಲಮ್ ಮಾಡಿಲ್ಲ. ಇಷ್ಟು ಉದ್ದ ಕೂದಲು ಮತ್ತೆ ಈ ಥರ ನೋಡೋದಕ್ಕೇ ಇರೋದಿಲ್ಲ. ಇಷ್ಟು ಕರ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಿರಣ್ಗೆ. ಅದೇ ತುಂಬ ಮಿಸ್ ಮಾಡ್ಕೊತಾರೆ ನಿಜವಾಗ್ಲೂ. ಅವಳ ಲುಕ್ ತುಂಬ ಮಿಸ್ ಆಗುತ್ತೆ. ಇವಾಗಿರೋ ಫೇಸ್ ಕಟ್ ಅಂತೂ ಬರಲ್ಲ ಕೂದಲು ಹೋದ್ಮೇಲೆ. ಅದೊಂಥರ ಡಿಫ್ರೆಂಟಾಗಿರುತ್ತೆ ಲುಕ್ ಮಾತ್ರ. ಬಟ್ ಈ ಥರ ಫಸ್ಟ್ ಹುಟ್ಟು ಕೂದಲಂತೂ ಸಖತ್ ಮಿಸ್ ಮಾಡ್ಕೊತೀವಿ ನಾನು ಕಿರಣ್ ಮಾತ್ರ. ಹಿಂದೆ ಹೋಗಿ ಅವ್ರು 2 ಜುಟ್ಟು ಹಾಕ್ಬೇಕಾದ್ರೆ ಇದೇ ಈ ಥರ ಜುಟ್ಟು ಮತ್ತೆ 2 ವರ್ಷ ಆಗುತ್ತೆ ಮತ್ತೆ ಈ ಥರ ಅಷ್ಟು ಉದ್ದ ಬರೋಕ್ಕೆ ಅನ್ಕೋತಾ ಇದ್ದೆ ನಾನು. ಸೊ ಅವಳದು ಫೇಸ್ ಆ ಕಡೆ ರೆಕಾರ್ಡ್ ಮಾಡೋಣ ಅಂದರೆ ಆ ಕಡೆ ಸೈಡ್ ಫುಲ್ಲು ಹೋಗೋಕ್ಕೆ ಜಾಗನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಪಾಪ ನನ್ನ ತಂಗಿ ಹಂಗು ಹಿಂಗು ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾಳೆ. ಹಾಗೆ ಈಯನ ಜೊತೆ ಕಂಪ್ನಿಗೆ ಅಂತ ಮಾವ ಕೂಡ ಅವರು ಗುಂಡು ಮಾಡಿಸ್ಕೋತಾ ಇದ್ದಾರೆ. ಸೊ ಈಯನ ಜೊತೆ ಇವಾಗ ತಾತ ಕೂಡ ಕಂಪ್ನಿ ಇರುತ್ತೆ. ಆ್ಯಕ್ಚುಲಿ ಒಂದೇ ಸರಿ ನಾವು ಅಮ್ಮ ಹೇಳ್ತಾ ಇದ್ರು, ನಮಗೂ ಕೂಡ ನಾವು ಚಿಕ್ಕವರಿದ್ದಾಗ ಒಂದೇ ಸರಿ ಅಂತೆ ಹುಟ್ಟು
ಕೂತು ತೆಗ್ಸಿದ್ದಷ್ಟೇ, ಅದಾದಮೇಲೆ ಮತ್ತೆ ತೆಗ್ಸಿಲ್ಲ. ಸೊ ಎಷ್ಟೊಂದು ಜನ ಹೇಳ್ತಾರೆ ಜಾಸ್ತಿ ಸರಿ ನಾವು ಗುಂಡು ಮಾಡಿಸೋಷ್ಟು ಚೆನ್ನಾಗಿ ಕೂದಲು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದೇನೋ ನನಗೆ ಎಷ್ಟು ನಿಜನ ಏನೋ ಗೊತ್ತಿಲ್ಲ, ಬಟ್ ನಮಗಂತೂ ಒಂದೇ ಸರಿ ಮಾಡಿಸಿದ್ದು. ಸೊ ನಾನು ಒಂದೇ ಸರಿನೇ ಮಾಡಿಸೋದು, ಇದೊಂದೇ ಕಿರಣ್ಗೆ ಇಷ್ಟ ಇರಲಿಲ್ಲ, ಹೆಂಗೂ ಮಾಡ್ತಿದ್ದೀವಿ. ಅದಾದಮೇಲೆ ಮತ್ತೆ ಮಾಡಿಸೋದು ಡೌಟೇ. ಸೊ ನಾನಂತೂ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ, ಸ್ವಲ್ಪ ಬೇಜಾರಾಗ್ತಾಯಿತ್ತು ಗುಂಡು ನೋಡಿ. ಕಿರಣ್ ಕೂಡ ಆಗಿತ್ತು ಅವ್ರಿಗೂ ಕೂಡ, ಬಟ್ ಆದರೂ ಕ್ಯೂಟಾಗಿ ಚೆಂದ ಕಾಣ್ತಾ ಇದ್ಲು. ಅವಳಂತೂ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಇರಿಟೇಟ್ ಆಗಿಬಿಟ್ಟಿತ್ತು ಈ ಶೆಕೆಗೆ ಎಲ್ಲ. ಸೊ ಫುಲ್ ಹೋಯ್ತಲ್ಲ ಅಂತ ಅವಳಂತೂ ಆರಾಮಾಗಿದ್ಲು. ಜುಟ್ಟು ನೋಡಲು ಅಯ್ಯೋ ಹಾಯ್ ಮಾಡು. ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಆ್ಯಕ್ಚುಲಿ ಆಚೆ ಹೋಗಿ ನದಿಲೆಲ್ಲ ನೀರಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಮೇಲೆ ಗೊತ್ತಾಯಿತು ನೀರೆಲ್ಲ ಹಂಗೆ ಒಂಥರ ನಿಂತಲ್ಲೇ ನಿಂತ್ಕೊಂಡಿದೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಅಲ್ಲೇ ರೂಮಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿ. ಸೊ ಕಿರಣ್ ಹೇಳಿದ್ರು ತುಲಾಭಾರ ಮಾಡ್ಸೋಣ ಏನಾಗೆ ಅಂತ ಎಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗಿ ಟಿಕೆಟ್ ಎಲ್ಲ ತೊಗೊಂಬಂದಿದ್ದಾರೆ. ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಒಂದು ಫ್ಯಾನ್ ಕೂಡ ಆನ್ ಮಾಡಿಲ್ಲ, ಎಷ್ಟು ಶಕೆ ಇತ್ತಂದರೆ ಒಂದು ನಿಮಿಷ ಕೂಡ ನಿಂದ್ರಕ್ಕಾಗ್ತಿರಲಿಲ್ಲ. ಕಾಲೆಲ್ಲ ಕೆಂಡ ಮೇಲೆ ಇಟ್ಟಂಗೆಲ್ಲ ಆಗ್ತಾಯಿತ್ತು. ಸಖತ್ ಬೇಜಾರಾಗೋಯ್ತು, ಯಾವುದು ಫ್ಯಾನ್ ಆನ್ ಮಾಡಿಲ್ಲ ಪಾಪ, ಎಲ್ಲರೂ ಹಂಗಂಗೆ ಕುತ್ಕೊಬಿಟ್ಟಿದ್ದಾರೆ. ಸೊ ಅದೊಂದು ಬೇಜಾರಾಯಿತು. ಕಿರಣ್ ನಾನು ಒಂದ್ಸರಿ ಚೆಕ್ ಮಾಡ್ಕೊಂಬರ್ತೀನಿ ಇರು ಹೋಗಿ ಅಂತ ಹೇಳಿದ್ರು. ಸೊ ನಾವು ಅಕ್ಕಿ ಮತ್ತು ಬೆಲ್ಲ ಅದು ಮಾಡಿಸಿರೋದು 1550 ಅಷ್ಟು ದುಡ್ಡಾಗಿದೆ. ಸೊ ಕಿರಣ್ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರು, ಏನು ಫ್ಯಾನೇ ಆನ್ ಮಾಡಿಲ್ಲ ಅಂತ. ಅವ್ರು ಬಂದ್ಬಿಟ್ಟು ಡೋರ್ ಲಾಕ್ ಹಾಕಿತ್ತಲ್ಲ ಅದು ಓಪನ್ ಮಾಡಿ ಫ್ಯಾನ್ ಆನ್ ಮಾಡಿದ್ರು. ಸೊ ಅವಾಗ ಖುಷಿ ಆಯಿತು ನೋಡಿ. ಯಾರಾದರೂ ಒಬ್ಬರು ಗೊತ್ತಿಲ್ಲ ಅಂದರೆ ಹಂಗೇ ಇದ್ಬಿಡ್ತೀವಿ, ಏನಾದರೂ ಗೊತ್ತಿದ್ರೆ ಹೋಗಿ ಮಾತಾಡಿದ್ರೆ ಫ್ಯಾನ್ ಹಾಕಿದ್ರು. ಅದೇ ನಮ್ಮ ಮತ್ತೆ ರೇಗಿಸ್ತಾ ಇದ್ರು, VIP ಹೋಗಿ ಫ್ಯಾನ್ ಆನ್ ಮಾಡ್ಸ್ಕೊಂಡ್ಬಂದಿದ್ದಾರೆ ಅಂತ. ಸೊ ಆಮೇಲೆ ಫ್ಯಾನ್ ಹಾಕಿದ್ಮೇಲೆ ಕುತ್ಕೊಳ್ಳೋಕ್ಕಾಯ್ತು, ಇಲ್ಲಾಂದರೆ ನಿಜ ಆಗ್ತಾ ಇರಲಿಲ್ಲ ಅಲ್ಲಿ ಕುತ್ಕೊಳ್ಳೋದಕ್ಕೆ. ಟಿಕೆಟ್ಗೆ 4 ಮೆಂಬರ್ಸ್ ಅಷ್ಟೇ ಬಿಡ್ತಾರೆ, ಮಗು ಜೊತೆ ಯಾರು ಇರ್ತಾರೆ ಅವ್ರ ಜೊತೆ. ಸೊ ನಮ್ಮ ಮಾವ ಮತ್ತು ಮಂಜು ಇಬ್ಬರು ಹೋಗ್ಬಿಟ್ಟಿದ್ರು, ಹಂಗಿಂಗು ಮಾಡಿ ನಾವಿಷ್ಟು ಜನ ಬಂದ್ವಿ. ಇದು ನಮಗಿಂತ ಮುಂಚೆನೇ ಅವ್ರದ್ದು ಬೇಗ ದರ್ಶನ ಆಗ್ಬಿಡ್ತು. ನಾವಿಲ್ಲಿ ಇತ್ಕೊಂಡಿದ್ದೀವಿ, ಇಷ್ಟು ಕ್ಯೂ ಇತ್ತಂದರೆ ಎಷ್ಟು ಅವಳಿಗೆ ನಿದ್ದೆನೇ ಹೋಗ್ಬಿಟ್ಲು ಪಾಪ, ಫುಲ್ ನಿದ್ದೆ ಅಲ್ಲಿದ್ಲು. ಆಮೇಲೆ ನಾವು ಅಂದ್ಕೊಂಡ್ವಿ ನಿದ್ದೆಲಿ ಇರ್ತಾಳೆ, ಕುತ್ಕೊತಾಳೋ ಇಲ್ಲೋ ಇಲ್ಲಿ ಹೆಂಗೆ ಮಾಡೋದು ಅಂತ. ಬಟ್ ಅವಳಿಗೆ ಎಷ್ಟು ಅರ್ಥ ಮಾಡ್ಕೊತಾಳೆ ಅಂದರೆ ಅದೊಂದು ತುಂಬ ಖುಷಿ ಆಗಿಬಿಡುತ್ತೆ. ಫುಲ್ ನಿದ್ದೆಲಿದ್ಲು, ಎದ್ದೋಳು ಅದರಲ್ಲಿ ಕುಂದಿರಿಸ್ತಾರೆ, ನೀನು ಸೈಲೆಂಟಾಗಿ ಕುತ್ಕೋ ಅಂತ ಎಲ್ಲ ಹೇಳಿದ ತಕ್ಷಣ ಒಂದು 5 ಸೆಕೆಂಡ್ಸ್ಗೆ ಮೈಂಡ್ ಪ್ರಿಪೇರ್ ಆಗಿಬಿಟ್ಲು, ಹೋಗಿ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಲು, ಅಷ್ಟು ನಿದ್ದೆ ಇದ್ರೂ. ಅದೊಂದು ಖುಷಿ ಆಯಿತು. ಸೊ ಅವಳಿಗೂ ಕೂಡ ಇದೆಲ್ಲ ನೀಟಾಗಿ ಎಲ್ಲ ಏನು ಅಂದ್ಕೊಂಡಿದ್ದೀವಿ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಕ್ರೌಡ್ ಮಾತ್ರ ಹಿಂದೆ ನೈಟ್ ಟೈಮ್ ಬಂದಾಗ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಟಿಕೆಟ್ ಕೊಟ್ಟರೆ ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಕೊಡ್ತಾರೆ, ಅದೇ ಟಿಕೆಟಿಂದ ಮುಗಿಸ್ಕೊಂಡು ಆಮೇಲೆ ಅಲ್ಲಿದ್ದ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಶಕೆ ಅಂದರೆ ಸಕ್ಕ ಶಕೆ ಇತ್ತು. ಅಯ್ಯನಾಗಂತೂ ಆರಾಮಾಗಿ ಫೀಲ್ ಆಗ್ತಾ ಇರುತ್ತೆ, ಯಾಕಂದರೆ ಅವಳದು ಕೂದಲಿದ್ದಾಗ ಫುಲ್ ಇಲ್ಲ ಹಣೆಯ ಮೇಲೆಲ್ಲ ಫುಲ್ ಸ್ವೆಟ್ಟಿಂಗ್ ಆಗಿಬಿಡ್ತಾಯಿತ್ತು ಅವಳಿಗೆ. ಆಮೇಲೆ ಇವಾಗ ಆರಾಮಾಗಿ ಅವಳಿಗೆ ರಿಲೀಫ್ ಆಗಿದೆ, ಅವಳಿಗೆ ಏನು ಬೇಜಾರಿಲ್ಲ, ಹಂಗೆ ನಂಗೆ ಕೂದಲು ಹೋಯಿತು ಚೆನ್ನಾಗಿದೆ ಅಂತೆಲ್ಲ ಅವಳಿಗೆ ಅನಿಸ್ತಾ ಇತ್ತು. ಸೊ ಅವಳ ಮುಗ್ದಲ್ಲ ಖುಷಿ ನೋಡಿ ನಮಗೆ ಗೊತ್ತಾಗ್ತಾ ಇತ್ತು. ಸೊ ಫೈನಲಿ ಎಲ್ಲ ಆಯಿತು ಅಂದ್ಕೊಂಡಂಗೆ, ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಕೂಡ ತುಂಬ ಚೆನ್ನಾಗಿ ಸಿಕ್ತು. ಹಾಗೆ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ಏನ ಜೊತೆ ಒಂದಷ್ಟು ವಿಡಿಯೋ ಮಾಡೋಣ ಅಂತೆಲ್ಲ ಮಾಡ್ಕೋತಾ ಇದ್ದೀವಿ. ಇದು ತುಂಬ ವಿಡಿಯೋಸ್ ನೋಡಿದ್ದೆ ನಾನು, ಬೋಡಿ ಆಗೋಕ್ಕೆ ಮುಂಚೆ ಮತ್ತು ಬೋಡಿ ಆದಮೇಲೆ ಒಂದು ಟ್ರಾನ್ಸ್ಲೇಷನ್ ಮಾಡೋದು. ಸೊ ಈಗ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಯೂಟ್ಯೂಬಲ್ಲಿ ಶಾರ್ಟ್ಸ್ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಇಲ್ಲಿ ತಾತ ಮೊಮ್ಮಗಳು ಇಬ್ಬರು ಕೂಡ ಗುಂಡು ಹೊಡ್ಸ್ಕೊಂಡು ಇಬ್ಬರು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊತಾ ಇದ್ರು. ಏನೋ ಕೊಡ್ಸ್ಕೊಂತಿದ್ದಾಳೆ, ಏನಿಲ್ಲ ಬಿಸ್ಲಿಗೆ ಹಂಗೆ ನಿಂತ್ಕೊಂಡಿದ್ದಾರೆ ಅನ್ಸುತ್ತೆ. ಬಿಸ್ಲಿಗೆ ನೋಡಿ ಎಲ್ಲ ಓಡು, ರನ್ 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 ಬಿದ್ದಿರಿ. ಕಿರಣಿ ನಾಳೆ ನನ್ನ ಸಿರಿ ಮಂಜು ಬಂದರು. ಕಿರಣ್ ನೋಡ, ಕಿರಣ್ ಹಿಂದೆ ನೋಡಲ್ಲ, ಕಿರಣ್ ನೋಡೋಗೋದು ಅಷ್ಟು ಬಿಸ್ಲಿದೆ. ಅಲ್ಲಿ ಒಳಗೋಗಿಲ್ಲ, ಕಿರಣ್ ನೋಡಲ್ಲ.
ಇವಾಗ ನಮ್ಮಮ್ಮ ನೆಕ್ಸ್ಟ್ ನಂದಿದೆ ಟಾಸ್ಕ್. ಬಿಸ್ಲಿಗೆ ಓಡೋಗೋದು. ಅಪ್ಪ 30+ ಇದೇನೋ. ಹೆಂಗೆ ಹೋಗೋದು ಅಂತ ಇವಾಗ ಅಲ್ಲಿಗೆ ಹೋಗ್ಬೇಕು. ನೆರಳಿದೆ. ಕಿರಣಿನಲ್ಲೇ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಹೋಗೋದು ಅಂತ. ಫೋಟೋ ತಗೊಂಡು ಬೊಬ್ಬೆ ಬಂತ. ಹೆಂಗದ್ ಬಿಸ್ಲು. ಏನ ಇಲ್ಲಿ ಹೋದ್ರ ಅನ್ಸತ್ತೆ. ಐಸ್ ಕ್ರೀಮ್ ತಗೊಂಬರಕ್ ಹೋಗಿದ್ದಾಳೆ ಅನ್ಸತ್ ನೋಡು. ಇವಾಗ ಅಷ್ಟೇ ಬೇಕಲ್ಲ. ಎಲ್ಲಿ ಕಳಿ ಕಳಿ ಪ್ರತಿಭೆಗೆ ಅದು ಅಲ್ಸರ್ ತರ ಆಗಿತ್ತೇನೋ. ಸಿರಿ ಅದೆಲ್ಲ ಅಲ್ಲ, ಅಲ್ಲಿ ಆರೆಂಜ್ ಕಲರ್ ಆಗ್ಬೇಕಲ್ಲ. ಹಣ್ಣಾಗಿರ್ಬೇಕು. ಅಲ್ಲಿ ಯೂಸ್ ಇಲ್ಲ. ಅದೇ ಗೋಡಂಬಿ ದೊಡ್ಡದು. ಇದು ಗೋಡಂಬಿಯ ಫುಲ್ ತಿನ್ಬೇಕು. ಸೊಂಡಿ ಒಳಗಡೆ ಇರುತ್ತೆ ಅನ್ಸುತ್ತೆ. ಒಳಗಡೆ ಇರಲ್ಲ, ಇದನ್ನ ತೆಗಿತಾರೆ. ತೆಗಿಲ್ಲ ಇದು. ಅದು ಸ್ವಲ್ಪ ಹಾಲು ಒಂಥರ ಇದಿರುತ್ತೆ. ನಿಮ್ಮಪ್ಪ ನೋಡು ಹೋಗ್ಬಿಟ್ಟ. ಇದನ್ನ ಫ್ರೈ. ಇವಳು ಕ್ಯೂರಿಯಸ್ ಎದ್ದು ನೋಡ್ತಾ ಇದ್ದಾಳೆ. ಅದೇನೋ ಹೊಡಿತಾರೆ. ಉರಿಬೇಕೇನದೆಲ್ಲ ಹೊರದ್ರೆ ಮೇಲೆ ಸಿಪ್ಪೆ ಬರುತ್ತೆ. ಹೌದಾ? ಇರೋದೇನು ಗೋಡಂಬಿ ತರ ಸೇಫ್ಟಿ. ಸಿರಿ ಸಿರಿ ನೋಡು, ಅಲ್ಲಿಗೆ ಹೋಗಿ ಅಲ್ಲಿ ಹುಡ್ಕೊಂಬರಕ್ಕೆ. ಅಲ್ಲಿ ಹೋಗಿದಲ್ಲ ನೋಡ. ಏನ್ ಮಾಡ್ತಾರ? ಅಯ್ಯೋ ಖಾರ ಆಯ್ತಾ? ಇದು ಸೌತ್ ಅಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲಿ ನಮ್ಮ ಯಜಮಾನ್ರು. ಇಲ್ಲಿ ಯಾವಾಗ ಇದೆಲ್ಲ ಸೌತೆಕಾಯಿ ಬೆಳೀತಾ ಇದ್ದಿದ್ದ ಜಾಗ ಅಂತ, ಅದಕ್ಕೆ ಸೌತ್ ಅಡ್ಕನ. ಸೌತಿ ಅಂದ್ರೆ ಇದು ಏನು ಸೌತೆಕಾಯಿ. ಸೌತೆಕಾಯಿ. ಅಡ್ಕ ಅಂದ್ರೆ ಫೀಲ್ಡ್. ಅಲ್ಲಿ ಈ ಗಣೇಶನ ಸ್ಥಾಪನೆ ಮಾಡಿದ್ರು. ಸೌತ್ ಅಡ್ಕ. ಸೌತ್ ಅಡ್ಕ ಶ್ರೀ ಮಹಾಗಣಪತಿ. ಹೊಡಿ ಹೊಡಿ. ಹಾಗೆ ನಾನು ನೋಡ್ತಾ ಇದ್ದೆ, ಎಷ್ಟೊಂದು ಜನ ತಟ್ಟೆಲಿ ಸೌತೆಕಾಯಿ ಎಲ್ಲ ಇಟ್ಕೊಂಡು ಎಲ್ಲ ತೊಗೊಂಬಂದು ಅಲ್ಲಿ ಕೊಡ್ತಾ ಇದ್ರು ದೇವರಿಗೆಲ್ಲ. ಆಲ್ರೆಡಿ ಕಿರಣ್ ಹೇಳ್ದಂಗೆ ಇದು ಮೊದಲು ಸೌತೆಕಾಯಿ ಎಲ್ಲ ಜಾಸ್ತಿ ಬೆಳೀತಾ ಇದ್ರು ಅಂತೆ. ಸೊ ಹಾಗಾಗಿ ಮತ್ತೆ ಇಲ್ಲಿ ಏನಾದರೂ ಅರ್ಕೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದಿದ್ರೆ ಗಂಟೆ ಎಲ್ಲ ಬಂದು ಕಟ್ತಾರೆ. ಎಷ್ಟೊಂದು ಜನ ಅಲ್ಲಿ ಗಂಟೆ ಎಲ್ಲ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಮ್ಮ ಲಾಸ್ಟ್ ಟೈಮ್ ತೊಗೊಂಬಂದಿದ್ದ. ಏನಾಗಿ ಇಷ್ಟ ಆಗ್ಬಿಟ್ಟಿತ್ತು, ಅವಲಕ್ಕಿ ಬೆಲ್ಲ ಎಲ್ಲ ಮಾಡಿ ತಂದಿದ್ದು. ನನಗೆ ಬೇಕು ಅಂತೆಲ್ಲ ಅವಾಗಿಲ್ಲ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡ್ವಿ. ಸೊ ಇಲ್ಲೇ ತಿಂದ್ರೇ ಅದು ಚಂದ. ಮನೆಗೆ ತೊಗೊಂಡು ಹೋದ್ಮೇಲೆ ತಿಂದರೆ ಅದು ಮತ್ತೆ ಆ ಥರ ಬರೋದೇ ಇಲ್ಲ ಟೇಸ್ಟು. ಸೊ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡ್ವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲಿ ಟೀ ತುಂಬ ಚೆನ್ನಾಗಿತ್ತು, ಟೀ ಕೂಡ ಕುಟ್ಕೊಂಡ್ವಿ. ಹಾಗೆ ಸಿರಿ ಕಡೆ ಅವ್ರ ರಿಲೇಟಿವ್ಸ್ ಸಿಕ್ಕಿದ್ರು, ಮಾತಾಡ್ಸಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅವರೆಲ್ಲ ಮಾತಾಡ್ಸಿದ್ದು. ಬಟ್ ಅವ್ರ ಜೊತೆ ವೀಡಿಯೋ ಫೋಟೋಸ್ ಏನೂ ತೆಗಿಯೋಕ್ಕಾಗಿಲ್ಲ. ಅದೊಂದು ಬೇಜಾರಾಯಿತು. ಸಿರಿ ಟ್ರೈ ಮಾಡ್ತಾಳೆ ಇವಾಗ. ಯಾವುದೋ ಸೋಡಾ ರೆಡಿ ಆದ ಯಾರು? ಫುಲ್ ಜಾರ್ ಸೋಡಾ ಅಂತ. ಅದೇನು ಹುಳಿ ಇರುತ್ತೆ. ಹುಳಿ ಸಿಹಿ ಎಲ್ಲ ಮಿಕ್ಸ್. ಜೀರ್ಣಕ್ಕೆ ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಅದು ಚುರುಮುರಿ ಮೇಲೆ ಕಾಟಿಲಿಂಗ್ ಎಷ್ಟು ಬೇಕು? ಎಷ್ಟು ಸೋಡಾ? ನನಗೆ ಬೇಡಪ್ಪ. ನಂಗಂತೂ ಒಂದು ಕೊಡಿ. ಡಿಪ್ ಮಾಡೋದು ಬರ್ತದೆ. ಈ ಕಡೆ ಬಾಮ. ಅಲ್ಲ ಅದು ಏನಿಗೆ ಹಾಕಿಸ್ತೀವಿ. ಈಗ ಅದೇ ಸೋಡಾ ಚೆನ್ನಾಗಿದೆ, ಬೇರೆ ಯಾವ ಸೋಡಾ ಬೇಡ. ಈಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಕುಡಿಯೋದಕ್ಕೆ.
ನೀ ಮಾಡು ಕುಡಿ ಅದಾಗ್ತಾರ ಜಲ್ದಿ ಸ್ಪೀಡಾಗಿ ಕುಡಿಬೇಕಮ್ಮ ಗಟ್ಟ 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 ಕುಡಿ 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 ಜಲ್ದಿ ಜಲ್ದಿ ಕುಡಿ ಈ ಕಡೆ ಬಾ ಹಿಂದಕ್ಕೆ ಹೋಗಿ ಬಸ್ ಬರೋದತ್ತೆ ಇವಳು ಹಂಗೆ ಅದ ತೋರ್ಸೋದು ಬಿಟ್ಟು ಕುಡಿ ಕುಡಿ ಸ್ಟಾರ್ಟಿಂಗ್ ಬೀಳೋದೇ ಅದು ಒಂದೇ ಸಿಪ್ಪಲ್ ಖಾಲಿ ಮಾಡೋದು ಸ್ಪೀಡಾಗಿ ಕುಡಿಯಲ್ಲ ಅಮ್ಮ ಕುಡಿ ಎಲ್ಲ ಕುಡಿತಿದ್ರಂತೆ ನೆಕ್ಸ್ಟ್ ಕಿರಣ್ ಟ್ರೈ ಇನ್ನೊಂದು ಹೇಳ್ಬೇಕು. ಕಿರಣ್ ಈ ಕಡೆ ಬಾ ರೋಡ್ ಹತ್ರ ಹೋಗ್ಬೇಡ ಕಿರಣ್ ಈ ಕಡೆ ಬಾ ಚೂರು ಚೆಲ್ಲಂಗಿಲ್ಲ ಬಾವ 1 2 3 ಅದು ನೋರೆ ಅದು ಮೂನ್ಯಾಗ ಬಂದಂಗ ಆಗ್ಬಿಡುತ್ತ ಎಲ್ಲ ಕುಡ್ದು ಬಿಟ್ಟ ಕಣ ಅರ್ಧಂಗಿಗೆ ಅರ್ಧನೂ ಇರ್ಲಲ್ಲ ಹಂಗ ದೀಪ ಕುಡಿಬೇಕಿತ್ತು ಯಾರಿಗೂ ಆಗಲ್ಲ ಉಪ್ಪಿರುತ್ತೆ ಹೌದು ಕಂಟಿನ್ಯೂ ಕುಡಿದ್ರೆ ಅದಕ್ಕೆ ಉಪ್ಪು ಇದು ಆಕ್ಚುಲಿ ಚೆನ್ನಾಗಿರೋ ಕರೆಕ್ಟ್ ಕುಡಿದ್ಲು ಚೆನ್ನಾಗಿತ್ತಲ್ಲ ಚೆನ್ನಾಗಿತ್ತು ಒಂಥರ ಮಸ್ತಾಗಿತ್ತು ಬಿಡಬೇಡಿ ಕುಡಿತಾ ಇರಿ ಅಲ್ಲ ಮೂಗಲ್ಲ ಕಿರಣ್ ಪೈನಾಪಲ್ ತಗೊಂಡ್ರಿ ನಾ ರಿಟರ್ನ್ ಹೋಗ್ತಾ ಇದೀವಿ ಕುಕ್ಕೆ ಸುಬ್ರಹ್ಮಣ್ಯಗೆ ಸೊ ಅಲ್ಲಿದ್ದ ಕುಕ್ಕೆ ಸುಬ್ರಹ್ಮಣ್ಯ ಬರೋಷ್ಟಿಗೆ ರಾತ್ರಿ ಒಂದು 7:30 ಹಂಗೆ ಆಗ್ಬಿಟ್ಟಿತ್ತು. ಸೊ ಸ್ಟಾಪ್ ಮಾಡಿ ಎಲ್ಲ ಕುಡಿದ್ವಿ. ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಮೇನ್ ರೋಡಲ್ಲೇ ಇರೋದಲ್ವ, ಸ್ವಲ್ಪ ಭಯ ಆಗುತ್ತೆ. ಏನಾದರೂ ಕುಡಿತಾ ಹಂಗೆ ಸೈಡ್ಗೆ ಹೋಗ್ಬಿಟ್ರೆ ಎಷ್ಟು ಸ್ಪೀಡಾಗಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಅದೊಂದು ಕೇರ್ಫುಲ್ ಆಗಿರಬೇಕು ಯಾವಾಗಲೂ ಅಲ್ಲಿ ಸ್ಟಾಪ್ ಮಾಡಿ ಕುಡಿಬೇಕಾದ್ರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ, ರಾತ್ರಿ ಆಗಿತ್ತು. ಕರೆಕ್ಟ್ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ. ಹಾಗೆ ಅಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಈ ಕಡೆ ಎಲ್ಲ ಬಂದುಬಿಟ್ರೆ ಊಟದ್ದು ಪ್ರಸಾದದ್ದು ಅದು ಏನು ಟೆನ್ಷನ್ನೇ ಇರೋದಿಲ್ಲ, ಆರಾಮಾಗಿ ಕರೆಕ್ಟು ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋನ ಎಂಜಾಯ್ ಮಾಡಿದ್ದೀರಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿಂದ ರಿಟರ್ನ್ ಹೋಗೋಷ್ಟಿಗೆ ಆಗುತ್ತೆ ಇನ್ನು 5 to 6 hours. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.